ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತು ಭಾಳ ಎಲ್ರಿಗೂ ಅನುಕೂಲ ಆಗುವಂಥದ್ದು, ಎಲ್ರಿಗೂ ಬೇಕಾಗಿರೋದು, ಎಲ್ರಿಗೂ ಈ ಥರ ಸಮಸ್ಯೆ ಇದೆ. ಆ ಸಮಸ್ಯೆಗೆ ಒಂದು ಎಪಿಸೋಡ್ ಮಾಡ್ತಾಯಿದ್ದೀನಿ. ಯಾವ ಸಮಸ್ಯೆ ಅನ್ನೋದನ್ನು ನಾಮನೇ ಹೇಳ್ತೀನಿ. ಅದಕ್ಕೆ ಮೊದಲಾಗಿ ಸಮಸ್ಯೆಯಲ್ಲಿರೋ ಒಂದು ವಿಶೇಷತೆ ಹೇಳ್ತೀನಿ. ಪ್ರಾಬ್ಲಮಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ. ಕಳೆದ ಎಲ್ಲ ಮೊನ್ನೆ ಒಂದು 10 ಸಂಚಿಕೆಗಳೇ 10 ಎಪಿಸೋಡ್ಸಲ್ಲಿ ಭೂತ, ಪ್ರೇತ, ಪಿಚಾಚಿ, ಬ್ರಹ್ಮರಾಕ್ಷಸ, ಶಾಕಿನಿ, ಡಾಕಿನಿ, ಕಾಮಿನಿ, ಮೋಹಿನಿ ಬಗ್ಗೆ ಎಲ್ಲ ಹೇಳಿದ್ದೆ. ಮತ್ತು ಅದಕ್ಕೊಂದು ಉದ್ಯಾಪನ ಪ್ರಯೋಗನೂ ಹೇಳಿಕೊಟ್ಟಿದ್ದೆ. ಇವತ್ತು ಕೆಲವರಿಗೆ ಒತ್ತಡದಿಂದ ನಿದ್ರೆ ಕಳ್ಕೊಂಡ್ಬಿಡ್ತಾರೆ. ಪ್ರೆಷರಿಂದ ನಿದ್ರೆನೇ ಬರ್ತಿಲ್ಲ, ದುಸ್ವಪ್ನ ಅಂತ ಹೇಳ್ತಾರೆ. ಮೊನ್ನೆ ಯಾರೋ ಒಬ್ಬರು ನಾನು ಭೇಟಿ ಮಾಡಿದರು. ನನಗೆ ಅಮಾವಾಸ್ಯೆ ಹುಣ್ಣಿಮೆ ಹಿಂದೆ ಮುಂದೆ ವಿಚಿತ್ರವಾದಂಥ ಕನಸುಗಳು, ಭಯ. ಏನು ಕನ್ಸ್ಕಂಡೆ ಹೇಳ್ಕೊಳಕ್ಕಾಗಲ್ಲ. ಏನೋ ಕನ್ಸ್ಕಂಡೆ ವಿಚಿತ್ರವಾದಂಥ ಕೊಲೆ ಮಾಡ್ತಿರೋದು, ಬಲಿ ಕೊಡ್ತಿರೋದು, ಸುಡ್ತಾ ಇರೋದು, ನೇಣಾಕೋತಿರೋದು, ಈ ಥರದ್ದೆಲ್ಲ ಬರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಅದೇನು ಕಂಡೆ ಅಂತ ಇನ್ನೊಬ್ರಿಗೆ ಹೇಳಕ್ಕೆ ಹೋದಾಗ ಮರ್ತೋಗುತ್ತೆ. ಹೀಗಾಗಿ ನನಗೆ ನಿದ್ರೆ ಡಿಸ್ಟರ್ಬ್ ಆಗ್ತಿದೆ, ನಿದ್ದೆ ಬರ್ತಿಲ್ಲ ಅಂತ ಒಬ್ಬರು ಹೇಳ್ತಾರೆ. ಅಂದರೆ ಕೆಟ್ಟ ಕನಸುಗಳಿಂದ ನಿದ್ರಾಹೀನತೆ ಅಂತ ಒಂದಾಯ್ತು. ಈಗ ಏನೋ ದುಸ್ವಪ್ನದಿಂದ ನಿದ್ದೆ ಬರ್ತಿಲ್ಲ, ಮಲ್ಕೋತೀನಿ, ಏನೋ ಇದಕ್ಕಿದ್ದಾಗೆ ಕಿವಿಲಿ ಏನೋ ಒಂಥರ ಶಬ್ದ ಬಂದಂಗೆ ಆಗುತ್ತೆ. ಆದರೂ ಏನೋ ಅಂದ್ಕೊಂಡು ಮನಸ್ಸಲ್ಲಿ ಶಾಂತಿ ಮಾಡ್ಕೊಂಡು ಮಲ್ಕೋತೀನಿ. ಈ ಕಿವಿಲಿ ಏನೋ ಒಂಥರ ಶಬ್ದ ಬಂದಂಗೆ ಆಗುತ್ತೆ. ಆದರೂ ಏನೋ ಒಂದು ರೀತಿ ಮನಸ್ಸಲ್ಲಿ ದೇವ್ರು ನೆನೆಸ್ಕೊಂಡು ಮಲ್ಕೋತೀನಿ. ಮಲ್ಕೊಂಡ್ಮೇಲೆ ಇದಕ್ಕಿದ್ದಾಗೆ ವಿಚಿತ್ರವಾದಂಥ ಕನಸುಗಳು, ಎಂದು ನೋಡಿಲ್ಲ ಕೇಳಿಲ್ಲ ಆ ಥರ ಕನಸುಗಳು ಹುಣ್ಣಿಮೆ ಅಮಾವಾಸ್ಯೆಯಿಂದ ಮುಂದೆ ಬರ್ತಾ ಇರ್ತದೆ. ಈ ಕನಸು ಬರೋದ್ರಿಂದ ಒಂದು ಸಲ ಕನಸು ಬಂದು ಕಂಡುಬಿಟ್ಟ ತಕ್ಷಣ ನಿದ್ದೆನೇ ಬರಲ್ಲ. ಲೈಟ್ ಆನ್ ಮಾಡ್ಕೊಂಡು ಓಡಾಡ್ತಿರ್ತೀನಿ, ಇಲ್ಲ ಕೂತ್ಕೊಂಡು ಟಿ ವಿ ನೋಡ್ತೀನಿ. ಬೆಳಗ್ಗೆ ಸೂರ್ಯ ಉದಯ ಆಗೋವರೆಗೂ ಹಿಂಗೆ ಕೂತಿರ್ತೀನಿ. ಮನೆಯವರೆಲ್ಲ ಬೈತಾರೆ, ಯಾಕೋ ನಿದ್ದೆ ಮಾಡಿಲ್ವಾ, ಏಕೆ ಹಿಂಗೆ ಕೂತಿದ್ಯಾ ಅಂತ. ಆದರೆ ನನ್ನ ಕಷ್ಟ ಯಾರು ಗೊತ್ತು. ಅದರಿಂದ ನನಗೆ ನಿದ್ದೆ ಮಾಡೋಕ್ಕೆ ಅಂತ ಮಲ್ಕೊಂಡ್ರೆ ಕೆಟ್ಟ ಕನಸಿಂದ ನಿದ್ದೆ ಡಿಸ್ಟರ್ಬ್ ಆಗ್ತಿದೆ ಅಂತ ಒಬ್ಬರು. ಇನ್ನೊಬ್ಬರು ಅವ್ರಿಗೆ ಕೆಟ್ಟ ಕನಸೇ ಬರೋದಿಲ್ಲ. ಓ ಲಕ್ಷ್ಮೀ ಶ್ರೀನಿವಾಸ್ ಕಾರ್ ತೊಗೊಂಬಿಟ್ನಂತೆ, ಓ ಲಕ್ಷ್ಮೀ ಶ್ರೀನಿವಾಸ್ ಮನೆ ಕಟ್ಬಿಟ್ನಂತೆ, ಲಕ್ಷ್ಮೀ ಶ್ರೀನಿವಾಸ್ಗೆ ಲಾಟ್ರಿ ದುಡ್ಡು ಬಂತಂತೆ, ಲಕ್ಷ್ಮೀ ಶ್ರೀನಿವಾಸ್ಗೆ ಏನೋ ಯಾರೋ ಅಷ್ಟು ದುಡ್ಡು ಕೊಟ್ರಂತೆ, ಲಕ್ಷ್ಮೀ ಶ್ರೀನಿವಾಸ್ ಅಮೇರಿಕಕ್ಕೆ ಹೋಗ್ಬಿಟ್ನಂತೆ, ಲಂಡನ್ಗೆ ಲಕ್ಷ್ಮೀ ಶ್ರೀನಿವಾಸ್ ಕಾರ್ ತೊಗೊಳ್ಳೋದು, ಅಮೇರಿಕಕ್ಕೆ ಹೋಗೋದು, ಮನೆ ಕಟ್ಟೋದು ಇವ್ನಿಗೆ ಸಂಕಟ. ಆ ಸಂಕಟದಲ್ಲಿ ಇವ್ನಿಗೆ ನಿದ್ದೆನೇ ಬರ್ತಿಲ್ಲ ನೋಡಿ. ಕೆಲವರಿಗೆ ಸಂಕಟ, ಅಸೂಯೆ ಇದು ಜಾಸ್ತಿ ಆದಾಗ ನಿದ್ದೆನೇ ಬರೋಲ್ಲ. ಇದಕ್ಕಿದ್ದಾಗೆ ಸಂಕಟ ಜಾಸ್ತಿ ಆಗಿಬಿಡ್ತದೆ. ಅಯ್ಯೋ ನನ್ನ ಮುಂದೆ ಏನೂ ಇಲ್ದವ್ರು ಇಷ್ಟು ಚೆನ್ನಾಗಿ ಬೆಳೆದ್ಬಿಟ್ನಲ್ಲ, ನಾವೇ ಹಿಂಗೆ ಆಗೋದ್ವಲ್ಲ, ನನ್ನ ಕಣ್ಮುಂದೆ ಎಷ್ಟು ಚೆನ್ನಾಗಿ ಬೆಳೀತಿದ್ದಲ್ಲ ಅಂತೇಳಿ ಸಂಕಟದಿಂದ ರಾತ್ರಿ ಹೊತ್ತು ನಿದ್ದೆನೇ ಬರೋಲ್ಲ. ಹಗ್ಲೊತ್ತಲ್ಲಿ ಚೆನ್ನಾಗಿ ಮಾಡ್ತಾಯಿರ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಮಲ್ಕೊಂಡಾಗ ಲಕ್ಷ್ಮೀ ಶ್ರೀನಿವಾಸ್ ಬಗ್ಗೆ ಚಿಂತೆ. ಲಕ್ಷ್ಮೀ ಶ್ರೀನಿವಾಸ್ ಕಾರ್ ತೊಗೊಂಡ, ಮನೆಗೆ ತೊಗೊಂಬಿಟ್ಟ, ಅಯ್ಯೋ ಅವನ್ನೆಲ್ಲ ಇಂಪ್ರೂವ್ ಆಗ್ಬಿಟ್ನ ಅಂತ. ಅವನು ಲಕ್ಷ್ಮೀ ಶ್ರೀನಿವಾಸ್ ಜಾಗದಲ್ಲಿ, ಲಕ್ಷ್ಮೀ ಶ್ರೀನಿವಾಸನ ಜಾತಕದಲ್ಲಿ ಪೂರ್ವಜನ್ಮದ ಪುಣ್ಯದಿಂದ ಅವನ ಕಾರು, ಮನೆ, ಸೈಟು ತೊಗೊಳ್ಳೋ ಯೋಗ ಇದೆ. ಇವನು ಯಾಕೆ ಸಂಕಟ ಪಡಬೇಕು? ಲಕ್ಷ್ಮೀ ಶ್ರೀನಿವಾಸ್ ಊಟ ಹಾಕಿಲ್ಲ, ಬೆಳೆಸಿಲ್ಲ, ಸಾಕಿಲ್ಲ, ಸಲಹಿಲ್ಲ, ಒಂದು ಪೈಸಾ ಕೊಟ್ಟಿಲ್ಲ. ಇವು ಮಾತ್ರ ಸಂಕಟ ಪಡ್ತಾನೆ, ಕಾರ್ ತೊಗೊಂಬಿಟ್ಟ, ಮನೆ ಕಟ್ಬಿಟ್ಟ ಅಂತೇಳಿ. ಅಯ್ಯೋ ಒಳ್ಳೆ ಜಾಬ್ ಸಿಕ್ಬಿಡ್ತಲ್ಲ ಅವನಿಗೆ, ನಮ್ಮಂಗೆ ಇಲ್ವಲ್ಲ, ನಂಗೆ ಅವ್ರ ಥರ ಇಲ್ವಲ್ಲ ಅಂಥೇಳಿ ಸಂಕಟ. ಅವನು ಓಜ ಕರ್ಮಕ್ಕೆ ಇವೆಲ್ಲ ಇಲ್ಲ, ಓಜ ಪುಣ್ಯಕ್ಕೆ ಅವನಿಗೆಲ್ಲ ಇದೆ ಏನೋ ಅರ್ಥನೇ ಆಗಿರೋಲ್ಲ. ಇದೆಲ್ಲ ಆಯಿತಾ? ಇದೊಂದು ಜನ ಕೆಟಗರಿ. ಮೂರನೇದು, ಅವನು ನಿದ್ದೆನೇ ಮಾಡಬಾರ್ದು, ಕಣ್ಣು ಮುಚ್ಚಬಾರ್ದು ಅಂಥೇಳಿ ನಿದ್ರಾಭಂಗ ಪ್ರಯೋಗ ಅಂತ ಕೆಲವುದಿದೆ. ಈ ಗೂಬೆದು ಕೆಲವು ಪ್ರಯೋಗ, ಗೂಬೆದಿಂದ ಕೆಲವು ವಸ್ತು ತಂದು ಮಾಟ ಮಾಡಿಬಿಡ್ತಾರೆ. ಅದು ಮಾಡಿಬಿಟ್ರೆ ಆ ನಿದ್ದೆನೇ ಬರ್ದವ್ರು ಮಾಡಿಬಿಡ್ತಾರೆ. ಎಷ್ಟು 50 ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡ್ರು ನಿದ್ದೆ ಬರೋಲ್ಲ. ಮಾಟ ಮಂತ್ರ ತಂತ್ರದಿಂದ ನಿದ್ರಾಭಂಗ. ನಾಲ್ಕನೇದು
ರೋಗ ಬಾಧೆಯಿಂದ ನಿದ್ದೆ ಬರೋದಿಲ್ಲ. 4ನೇ ಸಮಸ್ಯೆ ಏನಪ್ಪ ಅಂತಂದರೆ ಜಾತಕ ದೋಷದಿಂದ ಅವ್ರು ನಿದ್ದೆ ಬರೋದಿಲ್ಲ. ಅವ್ರ ಜಾತಕದಲ್ಲೇ ಏನೋ ದೋಷ ಇರ್ತದೆ. 5ನೇದು ಅವ್ರಿಗೆ ಯಾವುದೋ ಒಂದು ವಿಚಿತ್ರ ಕಾಯಿಲೆ ಇರುತ್ತೆ. ಆ ಕಾಯಿಲೆಯಿಂದ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ತಲೆನೋವು, ಯಾವುದೋ ಒಂದು ನೋವಿಂದ ನಿದ್ದೆ ಬರೋದಿಲ್ಲ. 7ನೇ ಸಮಸ್ಯೆ ಏನಪ್ಪ ಅಂತಂದರೆ ಅಯ್ಯೋ ಮಗನ ಮದುವೆ ಆಗಲಿಲ್ಲ, ಅಯ್ಯೋ ಮಗಳು ಮದುವೆ ಆಗಲಿಲ್ಲ, ಅಯ್ಯೋ ಮಗನ ಮದುವೆ ಆಗಿ 5 ವರ್ಷ ಆಯಿತು ಮಕ್ಕಳೇ ಆಗಲಿಲ್ಲ, ಅಯ್ಯೋ ಮಗಳಿಗೆ ಮದುವೆ ಆಗಿ 6 ವರ್ಷ ಆಯಿತು ಮಕ್ಕಳೇ ಆಗಲಿಲ್ಲ, ಅಯ್ಯೋ ಸೈಟ್ ಮೇಲೆ ಕೋರ್ಟ್ ಕೇಸಿದೆ, ಮನೆ ಮೇಲೆ ಕೋರ್ಟ್ ಕೇಸಿದೆ. ಹೀಗೆ ಹಲವಾರು ಚಿಂತೆಗಳಿಂದ ನಿದ್ರಾಹೀನತೆ ಬಂದುಬಿಡ್ತು. 8ನೇದು ಅಯ್ಯೋ ನನ್ನ ಮಗಳ ಮೇಲೆ ಭೂತ ಇದೆ, ಅಯ್ಯೋ ನನ್ನ ಮಗಳ ಮೇಲೆ ಪ್ರೇತ ಇದೆ, ಏನೋ ಭೂತ ಪ್ರೇತ ಬಾಧೆಯಿಂದ ನಮ್ಮಲ್ಲಿ ಒಬ್ಬರು ನರಳ್ತಿದಾರಲ್ಲ, ಇದಕ್ಕೇನು ಪರಿಹಾರ? ದೇವರಾಯಿತು, ಯಂತ್ರ ಆಯಿತು, ಪೂಜೆ ಆಯಿತು, ಹೋಮ ಆಯಿತು, ಎಲ್ಲ ಆಯಿತು, ಯಾವುದು ಕೂಡ ನಮಗೆ ಫಲ ಸಿಕ್ಕಿಲ್ವಲ್ಲ, ಏನು ಮಾಡೋದು, ಹೆಂಗಪ್ಪ ನಿಭಾಯಿಸೋದು ಈ ಥರ ದೋಷನ ಅಂಥೇಳಿ ಈ ದುಷ್ಟಶಕ್ತಿಗಳ ಬಾಧೆಗೆ ಚಿಂತೆ ಮಾಡಿ 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 ನಿದ್ರಾಹೀನತೆ. ಯಾವಾಗ ನಿದ್ರೆ ಕಮ್ಮಿ ಆಯಿತು, ನಿದ್ರೆ ಮಾಡಲಿಲ್ಲ, ಸರಿಯಾಗಿ ನಿದ್ದೆ ದೇಹಕ್ಕೆ ಸರಿಯಾಗಿ ರೆಸ್ಟ್ ಸಿಕ್ಕಲಿಲ್ಲ ಅಂದಾಗ ಇವರೇ ದೊಡ್ಡ ರೋಗಿಗಳಾಗ್ಬಿಡ್ತಾರೆ. ಹೀಗೆ ಹಲವಾರು ಕಾರಣಗಳಿಂದ ಫ್ಯಾಕ್ಟ್ರಿ ಚೆನ್ನಾಗಿ ನಡೀತಿಲ್ಲ, ಬಿಸ್ನೆಸ್ ಚೆನ್ನಾಗಿ ನಡೀತಿಲ್ಲ, ಆಮೇಲೆ ಕೆಲಸ ಸಿಕ್ಕಿಲ್ಲ, ಹಾಗೆ ಹಲವಾರು ವಿಷಯಗಳ ಬಗ್ಗೆ ಚಿಂತನೆ ಮಾಡಿ ಮಾಡಿ ನಿದ್ರಾಹೀನತೆ ಆಗಿಬಿಟ್ಟಿರ್ತದೆ. ಇವೆಲ್ಲ ಒಬ್ಬ ಮನುಷ್ಯನ ಅಲ್ಲಿಗೆ ಅರ್ಥ ನಿದ್ರೆ ಇಲ್ಲ ಅಂದರೆ ಯಾವುದಲ್ಲೂ ಯಶಸ್ವಿ ಆಗಲ್ಲ. ಅದಕ್ಕೆ ನಿದ್ರೆ ಬಹಳ ಇಂಪಾರ್ಟೆಂಟು. ನಿದ್ರೆ ಮಾಡಬೇಕು. ನಿದ್ರೆ ಮಾಡೋಕ್ಕಾಗಲಿಲ್ಲ ಅಂದರೆ ಯೋಗ ನಿದ್ರೆ ಮಾಡಬೇಕು. ಯೋಗ ನಿದ್ರೆ ಮಾಡೋಕ್ಕಾಗಲ್ಲ ಅಂದರೆ ಧ್ಯಾನನಾದರೂ ಮಾಡಬೇಕು. ಹಾಗೆಯೇ ಈ ಒತ್ತಡದಿಂದ ನಿದ್ರಾಹೀನತೆ ಇಷ್ಟೋ ಹೇಳಿದಲ್ಲ, ಈ ಒಂದು 8-9 ಸಮಸ್ಯೆಗಳು ಇದನ್ನು ಸಫರ್ ಪಡ್ತಿದ್ದಾರೆ ಭಾಳಷ್ಟು ಜನ. ನೋಡಿ, ಎಷ್ಟೋ ಜನಕ್ಕೆ ನಿದ್ರೆ ಇಲ್ಲ ಅಂಥೇಳಿ ಭಾಳಷ್ಟು ಔಷಧಿ ತೊಗೋತಿದ್ದಾರೆ. ನಮ್ಗೆ ನಿದ್ರೆ ಬರಬೇಕು ಅಂದರೆ ಮೆಲೋಟೋನಿನ್ ಹಾರ್ಮೋನ್ ಭಾಳ ಇಂಪಾರ್ಟೆಂಟು. ಬ್ರೈನಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಆ ಹಾರ್ಮೋನ್ ಏನು ಗೊತ್ತಾ ಕೆಲಸ? ನಿದ್ದೆ ಮಾಡಿಸೋದು. ಅದು ಬ್ರೈನಿಂದ ಮೆಲೋಟೋನಿನ್ ಹಾರ್ಮೋನ್ ಸರಿಯಾಗಿ ಪ್ರೊಡ್ಯೂಸ್ ಆಗಲಿಲ್ಲ ಅಂದರೆ ನಿದ್ದೆ ಹೊರಟೋಗ್ಬಿಡ್ತದೆ, ನಿದ್ರನೇ ಇಲ್ಲ. ಆ ಮೆಲೋಟಿನ್ ಹಾರ್ಮೋನ್ ಪ್ರೊಡಕ್ಷನ್ನ ಮಾಟ ಮಂತ್ರದಿಂದ ತಡಿಬೋದು. ಆ ಹಾರ್ಮೋನ್ಸ್ ಪ್ರೊಡಕ್ಷನ್ಸ್ ಬರದೇ ಇರೋ ಥರ ಮಾಟ ಮಂತ್ರ ತಂತ್ರದಿಂದ ಮಾಡ್ಬೋದು. ಒಂದು, ಆ ಮೆಲೋಟಿನ್ ಹಾರ್ಮೋನ್ಸು ಪ್ರೊಡಕ್ಷನ್ ಆಗಬಾರ್ದು ಅಂದರೆ ನಾವು ಸಂಕಟ ಪಡೋದು, ಅಸೂಯೆ ಪಡೋದು, ಎಷ್ಟು ಸಂಕಟ ಪಡ್ತೀವೋ, ಎಷ್ಟು ಅಸೂಯೆ ಪಡ್ತೀವೋ ಮೆಲೋಟಿನ್ ಹಾರ್ಮೋನ್ ಪ್ರೊಡಕ್ಷನ್ ಆಗಲ್ಲ, ಆಗ ನಿದ್ರೆ ಬರೋದಿಲ್ಲ. ನಾವು ಎಷ್ಟು ಅಲ್ಲಸಲ್ಲದ ವಿಷಯಗಳ ಬಗ್ಗೆ ಚಿಂತನೆ ಮಾಡ್ತೀವೋ, ಬೇಕಾಗಿಲ್ಲದ ವಿಷಯಗಳ ಬಗ್ಗೆ ಎಲ್ಲ ಚಿಂತೆ ಮಾಡಿ 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 ಮಲಗ್ತಿದ್ರೆ ಮೆಲೋಟಿನ್ ಹಾರ್ಮೋನ್ಸು ಬಿಡುಗಡೆ ಆಗಲ್ಲ. ಹಾಗೆಯೇ ಮೆಲೋಟಿನ್ ಹಾರ್ಮೋನ್ಸ್ ಪ್ರೊಡಕ್ಷನ್ ಆಗಬೇಕು ಅಂದರೆ ಅದ್ರ ರೂಟು ಕ್ಲಿಯರ್ ಆಗಿರಬೇಕು. ಅದು ಉತ್ಪತ್ತಿಯಾಗಿ ನಮ್ಮ ಬ್ರೈನ್ಗೆ ಒಳಗೆ ಹೋಗಬೇಕು ಅಂತಂದರೆ ಅದಕ್ಕೆ ಯಾವುದೇ ರೀತಿ ಒತ್ತಡ ಇರಬಾರ್ದು, ಸಂಕಟ ಇರಬಾರ್ದು, ಅಸೂಯೆ ಇರಬಾರ್ದು, ಚಿಂತೆ ಮಾಡಿದ್ದೇ ಮಾಡ್ತಿರಬಾರ್ದು. ಇವೆಲ್ಲ ಮಾಡಿದ್ರೆ ಆ ಮೆಲೋಟಿನ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗಲ್ಲ, ಬ್ಲಾಕ್ ಆಗಿಬಿಡುತ್ತೆ. ಯಾವಾಗ ನಿದ್ದೆ ಹೋಯಿತು ಬಿಳಿ ಕೂದಲು ಜಾಸ್ತಿ ಆಯಿತು, ಯಾವಾಗ ನಿದ್ದೆ ಕಮ್ಮಿ ಆಯಿತು ಇಲ್ಲೆಲ್ಲ ರಿಂಕಲ್ಸ್ ಬಂತು, ಯಾವಾಗ ನಿದ್ದೆ ಕಮ್ಮಿ ಆಯಿತು ಮಾತಿನ ಶೈಲಿ ಚೇಂಜ್ ಆಯಿತು, ಯಾವಾಗ ನಿದ್ದೆ ಕಮ್ಮಿ ಆಯಿತು ಕೆಲಸದಲ್ಲಿ ಆಟದಲ್ಲಿ ಪಾಠದಲ್ಲಿ ಆಸಕ್ತಿ ಇಲ್ಲ, ಯಾವಾಗ ನಿದ್ದೆ ಕಮ್ಮಿ ಆಯಿತು ಅವರಿಗೆ ಯಾವುದಲ್ಲೂ ಜಯ ಸಿಗೋದಿಲ್ಲ. ನಿದ್ದೆ ಮಾಡಲಿಲ್ಲ ಅಂದರೆ ದೊಡ್ಡ ಶತ್ರು ಮೊಳಗೆ ಇದ್ದಾನೆ ಅಂತ ಅರ್ಥ. ನಿದ್ದೆ ಭಾಳ ಮುಖ್ಯ. ಒಂದೊತ್ತು ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿದ್ದೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ, ಆಯುರ್ವೇದ. ಆದ್ದರಿಂದ ಚಿಂತೆ ಮಾಡಿ ಮಾಡಿ ನಮಗೆ ಆ ಮೆಲೋಟಿನ್ ಹಾರ್ಮೋನ್ಸ್ ಪ್ರೊಡಕ್ಷನ್ ಸೈಕಲ್ನೇ ಡಿಸ್ಟರ್ಬ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆ ಒಂದು ಸೈಕಲ್, ಆ ರಿದಮ್ಮನ್ನು, ಸ್ಲೀಪಿಂಗ್ ರಿದಮ್ಮನ್ನು ರೀಸೆಟ್ ಮಾಡ್ಕೋಬೇಕು. ಒಂದು ಮಂತ್ರಶಕ್ತಿಯಿಂದ, ಒಂದು ಮುದ್ರಾಶಕ್ತಿಯಿಂದ, ಇನ್ನೊಂದು ತಂತ್ರಶಕ್ತಿಯಿಂದ. ಈ 3 ಶಕ್ತಿಗಳನ್ನು, ತಂತ್ರ ಅಂದರೆ ಮೆಕ್ಯಾನಿಕಲ್ ಎನರ್ಜಿ, ಮಂತ್ರ ಅಂದರೆ ಸೌಂಡ್ ಎನರ್ಜಿ, ಹೀಲಿಂಗ್ ಎನರ್ಜಿ, ಮುದ್ರಾ ಅಂದರೆ ಫಿಸಿಕಲ್ ಎನರ್ಜಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ. ಈ 3 ಎನರ್ಜಿ ಉಪಯೋಗಿಸ್ಕೊಂಡು ಆ ಮೆಲೋಟಿನ್ ಹಾರ್ಮೋನ್ಸ್ ಪ್ರೊಡಕ್ಷನ್ಸ್ನ ನಾವೇನು ಮಾಡಬೇಕು? ಪ್ರೊಡಕ್ಷನ್ ಮಾಡ್ಕೋಬೇಕು. ಇದು ಒಂದು ಕಲೆ. ಎರಡನೇದು
ಯಾವಾಗಲೂ ಅತಿಯಾಗಿ ತಿನ್ನೋದ್ರಿಂದ ನಿದ್ದೆ ಹೊಟ್ಟೋಗುತ್ತೆ. 3 ಹೊತ್ತು ತಿನ್ನಬೇಕು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಇವೆರಡರ ಮಧ್ಯದಲ್ಲಿ ಈ 3 ಜೊತೆಗೆ ಇನ್ನೊಂದು 4 ಎಕ್ಸ್ಟ್ರಾ ತಿಂತಾರೆ. ತಿಂಡಿ ಆದ ತಕ್ಷಣ 1 ಅವರ್ ಬಿಟ್ಟು ಸ್ನ್ಯಾಕ್ಸು, ಊಟ ಆದ ತಕ್ಷಣ 1 ಅವರ್ ಬಿಟ್ಟು ಸ್ನ್ಯಾಕ್ಸು, ಸಂಜೆ ಊಟಕ್ಕೆ ಮುಂಚೆ ಬಜ್ಜಿ, ಬೋಂಡ, ಚಕ್ಲಿ, ರಿಪಿಟ್ಟು, ಕೋಡುಬಳೆ, ಅದಾದಮೇಲೆ ಊಟ ಆದಮೇಲೆ ಒಂದು ಚೊಂಬು ಹಾಲು, ಒಂದಷ್ಟು ಏನೋ ಒಂದು ತಿಂದ್ಬಿಟ್ಟು ಅತಿಯಾದ ಆಹಾರ ಸೇವನೆ ನಿದ್ದೆ ಮಾಡಲಿಕ್ಕೆ ಬಿಡೋಲ್ಲ, ಪೋಸ್ಟ್ಪೋನ್ ಮಾಡಿಬಿಡ್ತದೆ. ಮೆಲೋಟಿನ್ ಹಾರ್ಮೋನ್ಗೆ ಶಾಂತಿಯುತವಾದಂಥ ವಾತಾವರಣ ಬೇಕು. ಚೆನ್ನಾಗಿ ತಿಂದುಬಿಟ್ಟು ಮಲಗಿದ್ರೆ, ಚೆನ್ನಾಗಿ ತಿಂತಾಯಿದ್ರೆ ನಿದ್ದೆ ಬರೋದಿಲ್ಲ. ಇನ್ನೊಂದು, ಕೆಲವರು ಅಡಿಕ್ಷನ್ ಇರ್ತದೆ. ಸ್ಮೋಕು, ಡ್ರಿಂಕ್ಸು, ಡ್ರಗ್ಸು, ಸೆಕ್ಸು, ಈ ಪಾನ್ ಪರಾಗು ಇದೆಲ್ಲ ತಿಂತಾನೇ ಇರಬೇಕು. ಅದು ತಿಂದಿಲ್ಲ ಅಂದರೆ ಆಗೋದಿಲ್ಲ. ಈ ಥರ ಅಡಿಷನಲ್ ಫಾರಿನ್ ಬಾಡಿನ ನಾವು ಸೇವನೆ ಮಾಡೋದ್ರಿಂದ ನಿದ್ದೆ ಹೊಟ್ಟೋಗುತ್ತೆ. ಅತಿಯಾದ ಒತ್ತಡ, ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ, ಬೆಳಗ್ಗೆಲ್ಲ ಕಾಲೇಜ್ಗೆ ಹೋಗೋದು, ನೈಟೆಲ್ಲ ಕ್ಯಾಬ್ ಓಡಿಸೋದು, ಬೆಳಗ್ಗೆಲ್ಲ ಆಫೀಸ್ ಕೆಲಸ ಮಾಡೋದು, ನೈಟೆಲ್ಲ ಕ್ಯಾಬ್ ಓಡಿಸೋದು, ಕ್ಯಾಬ್ ಡ್ರೈವ್ ಮಾಡೋದು, ಅಥವಾ ಇನ್ಯಾವುದೋ ಒಂದು ಕೆಲಸಕ್ಕೆ ಹೋಗೋದು. ಯಾಕೆಂತಂದರೆ ಅವ್ರಿಗೆ ಅವು ಸಾಲ ಬಾಧೆನೋ ಏನೋ ಒಂದು ತೊಂದರೆ ಇರ್ತದೆ, ಅದು ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ನಿದ್ದೆ ಬಿಟ್ಟು ದುಡಿತಾರೆ, ನಿದ್ದೆ ಬಿಟ್ಟು ಕೆಲಸ ಮಾಡ್ತಾರೆ. ಹೀಗಿದ್ದಾಗ ರಕ್ತದಲ್ಲಿ ಹೆಮೋಗ್ಲೋಬಿನ್ ಕಂಟೆಂಟ್ ಕಮ್ಮಿ ಆಗುತ್ತೆ, ಬ್ರೈನಲ್ಲಿ ಅಯಾನಿಕ್ ಕರೆಂಟ್ ಪ್ರೊಡಕ್ಷನ್ ಕೂಡ ಕಮ್ಮಿ ಆಗುತ್ತೆ. ಯಾಕೆಂದರೆ ಅಯಾನಿಕ್ ಕರೆಂಟ್ ಪ್ರೊಡಕ್ಷನ್ ಆಗಬೇಕು. ಒಂದು ನ್ಯೂರಾನ್ ಇನ್ನೊಂದು ನ್ಯೂರಾನ್ ಟಚ್ ಆದಾಗ ಬರುವಂಥ ಎನರ್ಜಿ ಅಯಾನಿಕ್ ಕರೆಂಟ್ ಅಂತಾರೆ. ಅದು ಬರಬೇಕು ಅಂದರೆ ನೀವು ನಿದ್ದೆ ಮಾಡಬೇಕು. ನಿದ್ದೆ ಮಾಡಿದಾಗ ಒಂದು ನ್ಯೂರಾನ್ ಇನ್ನೊಂದು ನ್ಯೂರಾನ್ ಸಂಪರ್ಕದಿಂದ ಎನರ್ಜಿ ಪ್ರೊಡ್ಯೂಸ್ ಮಾಡಿ ಉಲ್ಲಾಸ, ಆಸಕ್ತಿ, ಖುಷಿ ಇವೆಲ್ಲ ಪ್ರೊಡ್ಯೂಸ್ ಮಾಡುತ್ತೆ ಈ ಅಯಾನಿಕ್ ಕರೆಂಟು. ನಾವು ನಿದ್ದೆನೇ ಮಾಡಲಿಲ್ಲ ಅಂದರೆ ಒಂದು ನ್ಯೂರಾನು ಇನ್ನೊಂದು ನ್ಯೂರಾನು ಘರ್ಷಣೆ ಒಳಗಾಗೋದಿಲ್ಲ. ಒಂದು. ಎರಡನೇದು, ಬಾಡಿ ಒಳಗಿರೋ ಸೆಲ್ಸು 24 ಗಂಟೆನೂ ತಿಂತಾಯಿದ್ದು, 24 ಗಂಟೆನೂ ಕೆಲಸ ಮಾಡ್ತಿದ್ರೆ, 24 ಗಂಟೆನೂ ಹೆಚ್ಚಾಗಿದ್ದರೆ ಸೆಲ್ಸಲ್ಲಿ, ಜೀವಕೋಶಗಳಲ್ಲಿ ಶಕ್ತಿ ಕುಂದುತ್ತಾ ಹೋಗುತ್ತೆ. ಶಕ್ತಿ ಯಾವಾಗ ಕುಂದೋಯ್ತು, ನಿದ್ದೆ ಬಿಟ್ಟೋಯ್ತು. ಯಾವಾಗ ನಿದ್ದೆ ಬಿಟ್ಟೋಯ್ತು, ಮನುಷ್ಯ ಅವನ ಅರ್ಧ ರೋಗಿ ಅಂತಲೇ ಅರ್ಥ ಮಾಡ್ಕೋಬೇಕು. ಅದಕ್ಕೆ ರೋಗ ತಿಂದು ಬಂದಿಲ್ಲ, ಕುಡಿದು ಬಂದಿಲ್ಲ, ನಿದ್ದೆ ಮಾಡದೇ ಇರೋದಕ್ಕೆ ರೋಗ ಬಂದಿದೆ. 100ರಲ್ಲಿ 45% ಕಾಯಿಲೆ ಬರೋದು ನಿದ್ದೆ ಮಾಡಿಲ್ಲ ಅಂದರೆ. ಅದಕ್ಕೆ ಕಡೆ ಪಕ್ಷ 5 ಗಂಟೆಗಳ ಕಾಲ ನಿದ್ದೆ ಮಾಡಬೇಕು ಅಂತ ಆಯುರ್ವೇದ ಹೇಳುತ್ತೆ. ಮಾಡರ್ನ್ ಸೈನ್ಸು 8 ಅವರ್ಸ್ ಮಲಗಬೇಕು ಅಂತದೆ. ಯೋಗಿಗಳ ಪ್ರಕಾರ, ಅವಧೂತರ ಪ್ರಕಾರ ಯೋಗ ನಿದ್ರಾ ಒಂದೇ ಸಾಕು ಒಬ್ಬ ಮನುಷ್ಯನಿಗೆ. ಅವನೇ ನಿದ್ದೆಯಿಂದ ಸಿಗುವಂಥ ಎಲ್ಲ ಪ್ರಯೋಜನ ಸಿಗುತ್ತೆ ಅಂತ ಯೋಗ ನಿದ್ರೆ ಅಂತ ಕರೀತಾರೆ. ಅದೊಂದು ಗುರುಮುಖೇನ ಕಲಿಬೇಕದು ಯೋಗ ನಿದ್ರಾ. ಅದೊಂದು ವಿಶೇಷವಾದ ಸ್ಪಿರಿಚುವಲ್ ಸ್ಲೀಪಿಂಗ್ ಎನರ್ಜಿ ಅಂತಾರೆ ಅದಕ್ಕೆ. ಸ್ಪಿರಿಚುವಲ್ ಸ್ಲೀಪಿಂಗ್ ಎನರ್ಜಿ, ಆಧ್ಯಾತ್ಮಿಕ ನಿದ್ರಾಶಕ್ತಿ. ಆ ಒಂದು ನಿದ್ರಾಶಕ್ತಿಯನ್ನು ಗುರುಮುಖೇನ ಕಲಿಬೇಕು, ಯೋಗ ನಿದ್ರಾ ಅಂತೇಳಿ. ಇನ್ನೊಂದು, ಕೆಲವರು ಈ ಸ್ಥಳದಲ್ಲಿ ನಿದ್ದೆ ಬರ್ತಿಲ್ಲ ಅಂತ ಇನ್ನೊಂದು ಬೇರೆ ಕಡೆ ಸ್ಥಳದಲ್ಲಿ ಮಲಕ್ಕೋತಾರೆ. ಇಲ್ಲಿ ನಿದ್ದೆ ಮಾಡೋಕ್ಕೆ ಹೋಯ್ತು ಅಂದರೆ ನನಗೆ ಕೆಟ್ಟ ಕನಸುಗಳು ಬರ್ತದೆ ಮತ್ತು ಇನ್ನೇನಾಗುತ್ತೆ ಅಂತೇಳಿ ಆ ಜಾಗನ ಬಿಟ್ಟು ಬೇರೆ ಮನೆಗೆ ಹೋಗ್ಬೋದು. ಈ ರೂಮನ್ನು ಬಿಟ್ಟು ಇನ್ನೊಂದು ರೂಮ್ ಮಲಗೋದು ಒಬ್ರು ಇರ್ತಾರೆ. ಕೆಲವು ಈ ಜಾಗನೇ ಸಹಿತ ಮನೆ ಖಾಲಿ ಮಾಡಿ ಬೇರೆ ಮನೆಗೆ ಹೋಗ್ತಾರೆ. ಇಲ್ಲ ಅದಕ್ಕೋಸ್ಕರ ಬೇರೆ ಕಡೆ ಸಪ್ರೇಟ್ ಮಲಗೋ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಇಷ್ಟೆಲ್ಲ ಮಾಡಿದ್ರೂ ಒತ್ತಡದಿಂದ ನಿದ್ದೆ ಬರ್ತಿಲ್ಲ. ಕೆಲವು ಅಸೂಯೆ, ದುಃಖ, ನೋವು, ಚಿಂತೆ ಬರ್ತಿಲ್ಲ. ರೋಗ ಬಾಧೆಯಿಂದ ನಿದ್ದೆ ಬರ್ತಿಲ್ಲ. ಹಾಗಾದರೆ ಇದೆಲ್ಲದಕ್ಕೂ ಒಂದು ಸಣ್ಣ ಮೆಡಿಷನ್ ನನ್ನ ಹತ್ರ ಇದೆ. ಯಾರಿಗೆ ಒತ್ತಡದಿಂದ ಹಲವಾರು ಪ್ರೆಷರಿಂದ ನಿದ್ದೆ ಬರ್ತಿಲ್ವೋ, ಯಾರಿಗೆ ಈ ಮಾಟ ಮಂತ್ರ ಬಾಧೆಯಿಂದ ನಿದ್ದೆ ಬರ್ತಿಲ್ವೋ, ಯಾರಿಗೆ ಈ ಭೂತ ಪ್ರೇತ ಪಿಶಾಚಿ ಶಾಕಿನಿ ಡಾಕಿನಿ ಕಾಮಿನಿ ಮೋಹಿನಿ ಈ ಥರದಿಂದ ನಿದ್ದೆ ಬರ್ತಿಲ್ವೋ ಅವರೆಲ್ರಿಗೂ ಒಂದು ಮೆಡಿಷನ್ ಏನಪ್ಪ, ಒಂದು ಚಿಕಿತ್ಸೆ, ಒಂದು ರೆಮಿಡಿ ಏನಪ್ಪ ಅಂತಂದರೆ ಮೊದಲು ಮುದ್ರೆ ಧಾರಣೆ ಮಾಡಬೇಕು. ಏನದು? ಹೆಬ್ಬೆಟ್ಟು ಮೇಲೆ, ಹೆಬ್ಬೆಟ್ಟು ಶುಕ್ರ, ತೋರ್ಬೆರಳು ಗುರು, ಗುರು ಶುಕ್ರರ ಸಂಯೋಗದಿಂದ ಮೆಲೋಟಿನ್ ಹಾರ್ಮೋನ್ ಪ್ರೊಡಕ್ಷನ್ ಆಗುತ್ತೆ. 2 ಹಸ್ತದಲ್ಲೂ ಹೆಬ್ಬೆಟ್ಟು ಮೇಲೆ ತೋರ್ಬೆರಳು, ಹೆಬ್ಬೆಟ್ಟು ಮೇಲೆ ತೋರ್ಬೆರಳು ಎರಡೂ ಈಗ ಇಟ್ಕೋಬೇಕು. ಈಗ ಇಟ್ಕೊಂಡು ನಮ್ಮ ತೊಡೆ ಮೇಲೆ ಇಟ್ಕೋಬೇಕು. ಇಟ್ಕೊಂಡು ಸ್ವಲ್ಪ ನಿಧಾನಕ್ಕೆ ಒಂದು 5 ಸಲ ಉಸಿರಾಡಬೇಕು. ನಿಧಾನಕ್ಕೆ ಮೂಗಿನಿಂದ ಉಸಿರು ತೊಗೋಬೇಕು. ತೊಗೊಂಡಾಗ ಹೊಟ್ಟೆ ದಪ್ಪ ಆಯಿತು. ಮೂಗಿನಿಂದನೇ ಉಸಿರು ಬಿಡಬೇಕು. ಉಸಿರು ಬಿಟ್ಟಾಗ ಹೊಟ್ಟೆ ಒಳಗೆ ಎಳ್ಕೋಬೇಕು. ಹೀಗೆ ನಿಧಾನಕ್ಕೆ ಉಸಿರು ತೊಗೊಳ್ಳಿ ಮೂಗಿನಿಂದ, ನಿಧಾನಕ್ಕೆ ಮೂಗಿಂದ ಉಸಿರು ಬಿಡಿ. ಮುದ್ರೆ ಮಾತ್ರ ಚೇಂಜ್ ಮಾಡಬಾರ್ದು, ಬಿಗ್ಗೆ ಪ್ರೆಸ್ ಮಾಡಬಾರ್ದು, ಸುಮ್ಮನೆ ಟಚ್ ಮಾಡಬೇಕು. ಇದು ಹಿಂಗೆ ಇಟ್ಕೊಂಡಾಗ
ಈ ಹೃದಯ ಹೇಗೆ ಡಬ್ ಡಬ್ ಅನ್ನುತ್ತೋ ಹಾಗೆ ಈ ಜಾಗದಲ್ಲಿ ಡಬ್ 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 ಅನ್ನುತ್ತೆ ಈ ಮುದ್ರೆ ಧಾರಣೆ ಮಾಡೋದು. ಇನ್ನು 3 ಬೆರಳು, ಈ ಕಿರು ಬೆರಳು ಬುಧ, ಉಂಗುರ ಬೆರಳು ಸೂರ್ಯ, ಮಧ್ಯದ ಬೆರಳು ಶನಿ. ಬುಧ ಸೂರ್ಯ ಶನಿ ಸ್ಟ್ರೈಟಾಗಿರಬೇಕು, ಹೀಗೆ ಇಟ್ಕೋಬೇಕು. ಹೀಗೆ ಇದನ್ನು ನೀವು ಕೂತ್ಕೊಂಡು ಹಾಸಿಗೆ ಮೇಲೆ ಮಾಡಬೇಕು. ಇದಕ್ಕೆ ಮುದ್ರೆ ಆಯಿತು. ಮೆಲೋಟಿನ್ ಹಾರ್ಮೋನ್ಸು ಪ್ರೊಡ್ಯೂಸ್ ಆಗಬೇಕು, ಉತ್ಪತ್ತಿ ಆಗಬೇಕು ಬ್ರೈನಲ್ಲಿ. ಅಸೂಯೆ, ಸಂಕಟ, ಯೋಚನೆ ಎಲ್ಲ ನಿವಾರಣೆ ಆಗಬೇಕು ಅಂತಂದರೆ ಒಂದು ವಿಶೇಷವಾದ ಮಂತ್ರ ಇದೆ. ಏನಪ್ಪ ಅಂದರೆ ಓಂ ಸಾತ ನಾಮ, 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 ಓಂ ಸಾತ ನಾಮ. ಓಂ ಸಾತ ನಾಮ ಅನ್ನೋ ಮಂತ್ರನ ಈ ಮುದ್ರೆ ಹಿಡ್ಕೊಂಡು ಜಪ ಮಾಡ್ತಾ ಇರಬೇಕು. ಜೋರಾಗಿ ಹೇಳಿ ಒಂದು 10 ನಿಮಿಷ ಜೋರಾಗಿ ಹೇಳಿದ್ಮೇಲೆ ಮನಸ್ಸಲ್ಲೇ ಹೇಳಬೇಕು. ಜೋರಾಗಿ ಹೇಳೋಂಗಿಲ್ಲ, ಬಾಯಿ ತುಟಿ ನಾಲ್ಗೆ ಏನು ಅಲ್ಲಾಡ್ಸೋಂಗಿಲ್ಲ, ಮನಸ್ಸಲ್ಲೇ ಹೇಳಬೇಕು. ಮನಸ್ಸಲ್ಲೇ ಓಂ ಸಾತ ನಾಮ ಅಂತ ಹೇಳ್ಬಿಟ್ಟು ಆಮೇಲೆ ಸಾತ್ ಅಂದರೆ ನಮ್ಮ ಈ ಸರ್ವೈಕಲ್ C1 C7 C1 C2 C3 C4 ಅದರಲ್ಲಿರೋ ಒತ್ತಡನ ತೆಗೀತದೆ ಸಾ ಅನ್ನೋ ಅಕ್ಷರ. ತಾ ಅನ್ನೋವಾಗ ಅದರಲ್ಲಿ ಅಸೂಯೆ, ಸಂಕಟ ಇರುತ್ತಲ್ಲ ನಮಗೆ. ಅವ್ನು ಕಾರ್ ತೊಗೊಂಡ್ಬಿಟ್ಟ ಅಂತ ನಿದ್ದೆ ಬರ್ತಿಲ್ಲ, ಮನೆ ತೊಗೊಂಡ ಅಂತ ನಿದ್ದೆ ಬರ್ತಿಲ್ಲ, ಇದೆಲ್ಲ ತೆಗಿತೆ ತಾ ಅನ್ನೋ ಅಕ್ಷರ. ನಾ ಅನ್ನೋ ಅಕ್ಷರ ಏನಾಗುತ್ತೆ ಅಂದರೆ ಮದುವೆ ಆಗಿಲ್ಲ, ಮಗಳು ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಇದೇ ಕುಟುಂಬ ಸಮಸ್ಯೆ ಬಗ್ಗೆ, ಕುಟುಂಬದ ವಿಚಾರದ ಬಗ್ಗೆ ಯೋಚನೆ ಮಾಡಿಬಿಟ್ಟು ನಿದ್ದೆ ಬರ್ತಿಲ್ಲ, ಅದು ನಾ ಅನ್ನೋದನ್ನು ನಾಶ ಮಾಡುತ್ತೆ. ಮಾ ಅನ್ನೋದಲ್ಲಿ ಮಾ ಅಂತಂದ್ರೇನು? ಈ ಮಮಕಾರ, ನಂದು ಕೋರ್ಟ್ ಕೇಸಿದೆ, ನನ್ನ ಜಮೀನು ಮೇಲೆ, ನನ್ನ ಮನೆ ಮೇಲೆ, ನನ್ನ ಮಕ್ಕಳಿಗೆ ಆಗಿದೆ, ಮತ್ತು ಆ ಕಾಯಿಲೆ ಈ ಕಾಯಿಲೆ, ನನ್ನಲ್ಲೇ ಇರುವಂಥ ಪಾಪದಿಂದ ಬಂದಿರೋ ಚಿಂತೆಗಳನ್ನು ನಾಶ ಮಾಡೋದು ಮಾ. ಅದರಿಂದ ಓಂ ಸಾತ ನಾಮ, ಓಂ ಸಾತ ನಾಮ, ಓಂ ಸಾತ ನಾಮ ಅಂಥೇಳಿ ಇದೊಂದು ಭಾಳ ವಿಶೇಷವಾದದ್ದು. ಇದರಲ್ಲಿ ಅನಿರುದ್ಧ ತಂತ್ರಸಾರ ಅಂತ ಒಂದು ತಂತ್ರಸಾರದಲ್ಲಿ ಬರುವಂಥದ್ದು. ಇದು ಸಾಮವೇದದಲ್ಲಿ ಬರುವಂಥ ಮಂತ್ರ, ಹಾಡು ರೂಪದಲ್ಲಿ. ಸಾಮವೇದ ಅಂದರೆ ಸಂಗೀತ ರೂಪದಲ್ಲಿ. ಓಂ ಸಾತ ನಾಮ ಅಹಮನ್ನ ಅಹಮನ್ನ ಅಹಮನ್ನಾಸ್ತೆ. ಹೀಗೆ ಈ ಕೆಲವೊಂದು ಅಕ್ಷರಗಳಲ್ಲಿ ವಿನ್ಯಾಸಗಳಿಂದ ಆ ಮೆಲೋಟಿನ್ ಹಾರ್ಮೋನ್ಸ್ನ ಪ್ರೊಡಕ್ಷನ್ ಮಾಡಲಿಕ್ಕೆ ಒಳ್ಳೆ ವಾತಾವರಣಗಳಿಂದ ಸಾತ ನಾಮ ಅನ್ನೋ ಅಕ್ಷರಗಳಿಂದ ಸೃಷ್ಟಿ ಮಾಡೋದು. ಆಗ ನಿದ್ದೆ ಬರುತ್ತೆ, ನಿದ್ದೆ ಬಂದ ಮುಖದಲ್ಲಿ ಒಳ್ಳೆ ಕಳೆ ಬರುತ್ತೆ, ಕಣ್ಣಲ್ಲಿರೋ ಸ್ಟ್ರೆಸ್ಸಲ್ಲೂ ಹೋಗುತ್ತೆ, ಬ್ರೈನಿರೋ ಸ್ಟ್ರೈನ್ ಹೋಗುತ್ತೆ. ಆಗ ಬೆಳಗ್ಗೆ ಎದ್ದ ತಕ್ಷಣ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಏನು ಲವಲವಿಕೆ ಜಾಸ್ತಿ ಆಗುತ್ತೆ. ಸಂಕಟ, ದುಃಖ, ಅಸೂಯೆ ಎಲ್ಲ ನಿವಾರಣೆಯಾಗಿ ಪರಿಪೂರ್ಣವಾದಂಥ ಶುದ್ಧವಾದ ಮನಸ್ಸು ನಿಮಗೆ ಪ್ರಾಪ್ತಿಯಾಗ್ತದೆ ಈ ಒಂದು ಮಂತ್ರಶಕ್ತಿಯಿಂದ ಅಂತ ಹೇಳುತ್ತೆ. ಇದು ತಂತ್ರ ಏನು? ಒಂದು ಚೊಂಬು ನೀರು ತೊಗೊಂಡು ಅಥವಾ ಒಂದು ಗ್ಲಾಸ್ ನೀರು ತೊಗೊಂಡು ಇದನ್ನು ಮಂತ್ರ ಹೇಳಿ ಅಭಿಮಂತ್ರಿಸ್ಬಿಟ್ಟು ನೀರು ಕುಡಿದ್ಬಿಡ್ಬೇಕು. ನೀರು ಕುಡಿದ್ಬಿಟ್ಟು ಕೊನೆಯಲ್ಲಿ 1-2 ತೊಟ್ಟು ನೀರು ಇಟ್ಕೊಳ್ಳಿರಿ. ಆ 2 ತೊಟ್ಟು ನೀರನ್ನ ಇಲ್ಲಿ ಈ ಜಾಗಕ್ಕೆ ಹಚ್ಚಬೇಕು, ನೆತ್ತಿಗೆ ಈ ರೀತಿ ಹಚ್ಚಬೇಕು. ಈ ರೀತಿ ಮಲ್ಕೊಳ್ಳೋಕೆ ಮುಂಚೆ ಆ ನೀರನ್ನು 2 ತೊಟ್ಟು 2 ಹನಿ ತಲೆಗೆ ಹಿಂಗೆ ಹಚ್ಬಿಟ್ಟು ನಿಧಾನಕ್ಕೆ ಹಚ್ಬಿಟ್ಟು ಮಲ್ಕೊಂಡ್ರೆ ಆ ಮೆಲಟಿನ್ ಹಾರ್ಮೋನ್ಸ್ ಪ್ರೊಡಕ್ಷನ್ಗೆ ಆ ತೇವಾಂಶ ಪ್ರಮೋಟ್ ಮಾಡುತ್ತಂತೆ, ಆ್ಯಕ್ಟಿವೇಟ್ ಮಾಡುತ್ತಂತೆ. ಸಿಮ್ಯುಲೇಟ್ ಅಂತೇಳಿ, ಸಿಮ್ಯುಲೇಷನ್ ಈ ರೀತಿ ಅದೊಂದು ಟ್ರಿಗರ್ ಅಷ್ಟೇ. ಅದರಿಂದ ಮಂತ್ರ ನದಿ ಸ್ನಾನದಲ್ಲಿ ಏನು ನೀರಿನ ಪವರ್ ಇರುತ್ತೋ ಹಾಗೆ ನಿಮ್ಮ ಮನೆ ಚೊಂಬಲ್ಲೋ ಲೋಟದಲ್ಲೋ ನೀರಿಗೆ ನೀವು ಮಂತ್ರ ಹಾಕಿದಾಗ ಅದು ಏನು ಪವರ್ ಇದೆಯೋ ಆ pH ವ್ಯಾಲ್ಯೂ ಇಲ್ಲಿ ಬರುತ್ತಂತೆ ನೋಡಿ. ಯಾಕೆಂದರೆ ನದಿಲಿ pH ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಹರ್ಕೊಂಡು ಬಂಡೆ ಕಲ್ಲುಗಳೆಲ್ಲ ಹರ್ಕೊಂಡು ಮೇಲಿಂದ ಬಿದ್ದು ಮತ್ತೆ ಹತ್ತಿ ಮತ್ತೆ ಬಿದ್ದು ನೀರು, ಆಗ pH ವ್ಯಾಲ್ಯೂ ಜಾಸ್ತಿ, ಒಳ್ಳೆ ನೀರು. ಅದಕ್ಕೆ ನದಿ ನೀರು pH ವ್ಯಾಲ್ಯೂ ಸ್ಟ್ರಾಂಗ್ ಇರ್ತದೆ. ಹಾಗೆ ಮಂತ್ರ ಹಾಕಿದ ನೀರು ಜಲಕ್ಕೆ pH ವ್ಯಾಲ್ಯೂ, ಕಳಶದಲ್ಲಿರೋ ನೀರು
ನಾವು ಮಂತ್ರಿಸಿದಂಥ ನೀರಿಗೆ ಪಿ ಎಚ್ ವ್ಯಾಲ್ಯೂ ಚೆನ್ನಾಗಿರುತ್ತೆ. ಆಗ ಪಿ ಎಚ್ ಮೋರ್ ದೆನ್ 7.5 ಮೇಲೆ ಬಂತು ಅಂದರೆ ಆ ನೀರು ಕುಡಿಯೋದ್ರಿಂದ ನಿದ್ದೆ ಬಂತು, ತಲೆಗೆ ಹಚ್ಕೊ ನೆತ್ತಿ ಭಾಗ, ಇದಕ್ಕೆ ಮರ್ಮ, ಇದಕ್ಕೆ ಮೂರ್ಧನಿ ವಿಷ್ಣು ರಂಧ್ರ ಅಧಿಪತಿ ಅಂತ ಕರೀತಾರೆ. ಇಲ್ಲಿ ಇದೊಂದು ಮರ್ಮ ಇದೆ. ಇಲ್ಲಿ ನೆತ್ತಿ ಮಗು ಇದ್ದಾಗ ಡಬ್ ಡಬ್ ಬರುತ್ತಲ್ಲ ಆ ಭಾಗ ನೆತ್ತಿ, ಅದಕ್ಕೆ ಮೂರ್ಧನಿ ಅಧಿಪತಿ ವಿಷ್ಣು ರಂಧ್ರ ಅಂತ ಮರ್ಮ ವಿದ್ಯೆಯಲ್ಲಿ ಅದಕ್ಕೆ ಕರೀತಾರೆ. ಅದಕ್ಕೆ 2 ತೊಟ್ಟು 2 ಹನಿ ನೀರು ಹಾಕ್ಬಿಟ್ಟ ಅಂದರೆ ಪಟ್ ಅಂತ. ಇಲ್ಲ 2ರಿಂದ 4 ಹನಿ ಹರಳೆಣ್ಣೆನ ಮಂತ್ರಿಸ್ಬಿಟ್ಟು ಇಲ್ಲಿಗೆ ಹಚ್ಬಿಟ್ಟ ಅಂದರೆ ಒತ್ತಡದಿಂದ ನಿದ್ರಾಹೀನತೆ ಆಗಿದ್ದರೆ, ಮಾಟಮಂತ್ರ ತಂತ್ರದಿಂದ ನಿದ್ರಾಹೀನತೆ ಆಗಿದ್ದರೆ, ಇನ್ಯಾವುದೇ ಸಮಸ್ಯೆಗಳಿಂದ ನಿದ್ರಾಹೀನತೆ ಆಗಿದ್ದರೂ ಕೂಡ ನಿವಾರಣೆ ಆಗುತ್ತೆ ಅಂತೇಳಿ ತಂತ್ರಸಾರ ಹೇಳುತ್ತೆ. ನೋಡಿ, ಔಷಧಿ ಇಲ್ದೇ, ಟಾನಿಕ್ಕು ಇಂಜೆಕ್ಷನ್ ಇಲ್ದೇ ಬಾಡಿರೋ ಸ್ಟ್ರೆಸ್ಸು ಸ್ಟ್ರೈನ್ ತೆಗೆದುಹಾಕಿ ಆರಾಮಾಗಿ ನಿದ್ದೆ ಮಾಡೋದು. ಗಂಟ್ಕಟ್ಟಲ್ಲಿ ನಿದ್ದೆ ಮಾಡೋದು ಬಹಳ ಒಳ್ಳೆ ಸಾಹಸ ಅಲ್ಲ. ಗಂಟ್ಕಟ್ಟಲ್ಲಿ ನಿದ್ದೆ ಮಾಡೋದು ದೊಡ್ಡದಲ್ಲ. ಒಂದೇ ಗಂಟೆ ಕರೆಕ್ಟಾಗಿ ನಿದ್ದೆ ಮಾಡಿಸೋಕ್ಕೂ ಶರೀರ ಭಾಳ ಆನಂದವಾಗಿರುತ್ತಂತೆ ಮನಸ್ಸು. ಆ ರೀತಿ ತಂತ್ರಸಾಲ ಹೇಳ್ತಾರೆ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್ನು, ಟ್ವಿಟ್ಟರ್ನಲ್ಲಿ ಕೂಡ ನಮ್ಮ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಪಡ್ಕೋಬೋದು. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ಇದಕ್ಕೆ ಲಾಗಿನ್ ಆಗಿ ನಿಮ್ಗೆ ಯಾವ ಡೇಟಿಗೆ ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ನಿಮ್ಮ ಜಾತಕ ಇದೆ ತೊಗೊಂಬನ್ನಿ. ಅಕಸ್ಮಾತ್ ಇಲ್ಲ ಅಂದರೆ ಪರವಾಗಿಲ್ಲ, ಬೇರೆ ಥರ ನೋಡ್ತೀವಿ. ಇದಲ್ದೇ ಈಗ ಈ ಪಿಟ್ಸು, ಕ್ಯಾನ್ಸರು, ಲಕ್ವಾ, ಈ ಸೋರಿಯಾಸಿಸ್ಸು ಈ ಥರ ಒಳ್ಳೆ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ನರಳ್ತಾ ಇತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ಸ್ ಮತ್ತಿತ್ತು ಅಂದರೆ ತೊಗೊಂಡು ಬಂದರೆ ಅದನ್ನು ನೋಡಿ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಕೆಲವು ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.